ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಥಮೇಶ್. ಇಫ್ ಇನ್ ಕೇಸ್ ನೀವು ನಿನ್ನೆ ಅನಾಲಿಸಿಸ್ ವೀಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಫೈನ್. ಸೊ ಈಗ ಬ್ಯಾಂಕ್ ನಿಫ್ಟಿ ಕಂಟಿನ್ಯೂ ಇಂದ ಫಾಲ್ ಆಗ್ತಾ ಉಂಟು. ಮೊನ್ನೆ ದಿವಸ ಒಂದು ಪಾಲ್ಸ್ ತಗೊಳ್ತು, ಅದರ ನಂತರ ಇವತ್ತು ಸರ್ಪ್ರೈಸಿಂಗ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು. ಬಟ್ ಯು ಎಸ್ ಮಾರ್ಕೆಟ್ ಏನಾಗಿದೆ ಅಂದರೆ ಸಮಥಿಂಗ್ ಸ್ಲೈಟ್ಲಿ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟಿತ್ತು. ಬಟ್ ಬ್ಯಾಂಕ್ ನಿಫ್ಟಿ ಏನಾಯಿತು, ತುಂಬ ನೆಗೆಟಿವ್ ಓಪನ್ ಆಯಿತು. ದಟ್ ಮೀನ್ಸ್ ನಿಯರ್ಲಿ ಇದು 700 to 800 ಸಮಥಿಂಗ್ ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಯಿತು. ಅದರ ನಂತರ ಮಾರ್ಕೆಟ್ ಕಂಟಿನ್ಯೂ ಫಾಲ್ ಆಯಿತು. ಅಂದರೆ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಯಿತು, ಅದರ ನಂತರ ಮಾರ್ಕೆಟ್ ಫಾಲ್ ಆಯಿತು. ನಾನು ಫಾಲ್ ಆಗ್ತಾ ಅಂತ ಎಣಿಸ್ಕೊಂಡಿಲ್ಲ. ನಾನು ಅಂದ್ಕೊಂಡಿದ್ದೆ ಇಫ್ ಮಾರ್ಕೆಟ್ ಈ ಗ್ಯಾಪ್ ಡೌನ್ ಓಪನ್ ಆಗಿದೆ, ಅದರ ನಂತರ ಮಾರ್ಕೆಟ್ ಏನೆಲ್ಲ ಉಂಟು ಅದು ಸ್ವಲ್ಪ ಪೊಸಿಷನ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಅದರ ನಂತರ ಮಾರ್ಕೆಟ್ ಅಲ್ಲೇ ಸೈಡ್ ವೇಸ್ ಟು ರೇಂಜ್ ಬೌಂಡ್ ಇರೋ ಚಾನ್ಸಸ್ ಉಂಟಂತ ಅಂದ್ಕೊಂಡಿದ್ದೆ. ಬಟ್ ಮಾರ್ಕೆಟ್ ಅಲ್ಲಿಂದ ಅಗೇನ್ ಸೆಲ್ ಆಫ್, ಅಗೇನ್ ನ್ಯೂ ಲೋ ಬಂದು ಒಂದು ಒಳ್ಳೆ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟಿದೆ. ಆ್ಯಂಡ್ ನೀವು ಸ್ವಲ್ಪ ನೋಡಿದರೆ ಸ್ವಲ್ಪ ಚಾರ್ಟ್ನ, ಮಾರ್ಕೆಟಲ್ಲಿ ಅಷ್ಟೊಂದು ಪುಲ್ ಬ್ಯಾಕ್ ಬರ್ತಾ ಇಲ್ಲ ಲಾಸ್ಟಲ್ಲಿ. ದಟ್ ಮೀನ್ಸ್ ಇಲ್ಲಿ ನೋಡಿ, ಪ್ರೀವಿಯಸ್ ಅಲ್ಲಲ್ಲಿ ಏನಾಗ್ತಿತ್ತು ಅಂದರೆ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬಂತು, ಇಲ್ಲಿಂದ ಪುಲ್ ಬ್ಯಾಕ್ ಬರ್ತಾಯಿತ್ತು. ಮಾರ್ಕೆಟ್ ಒಂದು ಸೆಲ್ಲಿಂಗ್ ಬಂತು, ಇಲ್ಲಿಂದ ಪುಲ್ ಬ್ಯಾಕ್ ಬರ್ತಾಯಿತ್ತು. ಮಾರ್ಕೆಟ್ ಒಂದು ಸೆಲ್ಲಿಂಗ್ ಬಂತು, ಇಲ್ಲಿಂದ ಮಾರ್ಕೆಟ್ ಪುಲ್ ಬ್ಯಾಕ್ ಬರ್ತಿತ್ತು. ಬಟ್ ಈಗ ಏನಾಗ್ತಾ ಇದೆ ಅಂದರೆ ಈ ಪುಲ್ ಬ್ಯಾಕ್ ಬರ್ತಾ ಇಲ್ಲ. ದಟ್ ಮೀನ್ಸ್ ಸೆಲರ್ಸ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಈಗ ನಾವು ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು. ಈಗ ಏನಂದರೆ ಇಲ್ಲಿ ನಾವು ಕ್ವಾಂಟಿಟಿನ ರಿವರ್ಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನಾವು ಇಷ್ಟು ದಿನ ಡೌನ್ ಸೈಡಲ್ಲಿ ಸ್ವಲ್ಪ ನಾರ್ಮಲ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಈಗ ನಾವು ಸ್ವಲ್ಪ ಅಪ್ ಸೈಡಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೇಕಾಗುತ್ತೆ. ಬಿಕಾಸ್ ಯಾಕಂದರೆ ಇಲ್ಲಿಂದ ಮೇಜರ್ ಪುಲ್ ಬ್ಯಾಕ್ ಅಂದರೆ ಮೇಜರ್ ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಪುಲ್ ಬ್ಯಾಕ್ ಅದು ಬಂದಿಲ್ಲ ಇನ್ನು. ಸೊ ಯಾವಾಗ ಮಾರ್ಕೆಟ್ ಒಂದು ಸೆಟಪ್ ಕೊಡ್ತಾರೆ, ಸ್ವಲ್ಪ ನಾವು ಜಾಸ್ತಿ ಎಜ್ಜಲ್ಲಿ ಒಂದು, ಫಾರ್ ಎಕ್ಸಾಂಪಲ್ ನಾವಿಲ್ಲಿ 5 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀವಿ, ನಾವಿಲ್ಲಿ ಒಂದು ಸಮ್ ಅರೌಂಡ್ 7 ಲಾಟ್ ಇಲ್ಲ 8 ಲಾಟಲ್ಲಿ ಐ ಥಿಂಕ್ ಪ್ಲ್ಯಾನ್ ಮಾಡಿದ್ರೆ ನನ್ನ ಪ್ರಕಾರ ಬೆಟರ್ ಅಂತ. ಬಿಕಾಸ್ ಇಲ್ಲಿ ಸ್ವಲ್ಪ ನಾನು ಅಗ್ರೆಸಿವ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಪ್ರೀವಿಯಸ್ ಟೈಮಲ್ಲಿ ನಂಗೆ ಒಂದು ಪ್ರಾಫಿಟ್ ಆಗಿದೆ. ಸೊ ಆ ಪ್ರಾಫಿಟ್ನ ಸ್ವಲ್ಪ ನಾವು ಜಾಸ್ತಿ ರಿಸ್ಕ್ ತೊಗೊಳ್ಳೋಕೆ ಬೇಡ, ಸ್ವಲ್ಪ ನಾವು ಕಡಿಮೆ ರಿಸ್ಕಲ್ಲಿ ನಾವಿಲ್ಲಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಬಿಕಾಸ್ ಯಾಕಂದರೆ ಮೇಜರ್ ಪುಲ್ ಬ್ಯಾಕ್ ಬರ್ತಾ ಇಲ್ಲ. ದಟ್ ಮೀನ್ಸ್ ಮೇಜರ್ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇಲ್ಲ. ಸೊ ಅದೇ ಇಫ್ ಇನ್ ಕೇಸ್ ಏನಾದರೂ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಬಂದರೆ ಆವಾಗ ನಮಗೆ ಏನಂದರೆ ಒಂದು ಸ್ಟ್ರಿಕ್ ಇರ್ತದೆ. ದಟ್ ಮೀನ್ಸ್ ಸೆಲ್ಲಿಂಗ್ ಸ್ಟ್ರೈಕ್ ಇರ್ತಾರಲ್ಲ, ಅದು ಸ್ವಲ್ಪ ಒಂದು ಪಾಸ್ ತಗೊಳ್ತಾರೆ. ಹೇಗೆ ಇಲ್ಲಿ ಒಂದು ಪಾಸ್ ತೊಗೊಂಡಿದೆ ನೋಡಿ, ಇಲ್ಲಿ ಹೇಗೆ ಪಾಸ್ ತೊಗೊಂಡಿದೆ ಹಾಗೆ ಇಲ್ಲಿ ಒಂದು ಪಾಸ್ ತಗೊಳ್ಳೋ ಚಾನ್ಸಸ್ ಉಂಟು. ಸೊ ಮಾರ್ನಿಂಗಲ್ಲಿ 5 ಮಿನಿಟ್ಸಲ್ಲಿ ಒಂದೊಳ್ಳೆ ಪುಲ್ ಬ್ಯಾಕ್ ಬಂತು, ಫಸ್ಟ್ ಹಾಫ್ ಆ್ಯನ್ ಅವರ್. ಅದರ ನಂತರ ಮಾರ್ಕೆಟ್ ಅಲ್ಲಿಂದ ಕಂಪ್ಲೀಟ್ಲಿ ಯೂ ಟರ್ನ್ ಆಗಿ ಸೆಲ್ ಅಪ್ ಬಂತು. ಫೈನ್. ಸೊ ಈಗ ನಾವು 50 ಮಿನಿಟ್ಸಲ್ಲಿ ನೋಡ್ಲಿಕ್ಕೆ ಹೋದರೆ ನೀವು ಇಲ್ಲಿ ನೋಡ್ಬೋದು, ಮಾರ್ಕೆಟ್ ಇಲ್ಲಿ ರಿಕವರ್ ಆಯಿತು. ಅದರ ನಂತರ ಮಾರ್ಕೆಟ್ ಕಂಪ್ಲೀಟ್ಲಿ ಸೆಲ್ ಅಪ್ ಬಂತು. ಇಲ್ಲಿಂದ ಮಾರ್ಕೆಟ್ ಕಂಟಿನ್ಯೂ ಒಂದೊಳ್ಳೆ ಪ್ರಾಫಿಟ್ ಕೂಡ ಸಿಕ್ತು. ಫೈನ್. ಈಗ ನಾವು ನಾಳೆ ಹೇಗೆ ಟ್ರೇಡ್ ಮಾಡ್ಬೋದು? ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು, ಅಗೇನ್ ಮಾರ್ಕೆಟ್ ಇಲ್ಲಿಂದ ಹೋಗಿದೆ ಅಂದರೆ ಸೆಲರ್ಸ್ ಆಲ್ರೆಡಿ ತುಂಬ ಒಂದೊಳ್ಳೆ ಪ್ರಾಫಿಟ್ ಮಾಡಿ ಆಗಿದೆ. ಮಾರ್ಕೆಟ್ ಎಲ್ಲಿಂದ ಬರ್ತಾ ಉಂಟು ನೋಡಿ, ಮಾರ್ಕೆಟ್ ಈ ಟಾಪಿಂದ ಬಂತು, ಇಲ್ಲಿ ಸೈಡ್ ವೇಸ್ ಆಯಿತು ಆ್ಯಂಡ್ ಅಗೇನ್ ಹೋಗ್ತಾ ಉಂಟು. ನಾ ಹೇಳ್ತಾ ಇಲ್ಲ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗ್ಬೋದು, ಇಲ್ಲಿಂದ ಮಾರ್ಕೆಟ್ ಹೋಗೋದಿಲ್ಲ. ಐ ಆಮ್ ನಾಟ್ ಪ್ರೆಡಿಕ್ಟ್ ದಟ್ ಪರ್ಸನ್. ಅಂದರೆ ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಮಾರ್ಕೆಟ್ನ, ಜಸ್ಟ್ ನಾವು ಅನಾಲಿಸಿಸ್ ಮಾಡ್ಬೋದು. ರೈಟ್. ಸೊ ಮಾರ್ಕೆಟ್ ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟ್ ಓಪನ್ ಆಯಿತು, ಅದರಿಂದ ಮಾರ್ಕೆಟ್ ಏನಾದರೂ ಡೌನ್ ಸೈಡ್ ಹೋದರೆ ಇಲ್ಲಿ ನಾವು ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕು. ಬಟ್ ಅಪ್ ಸೈಡಲ್ಲಿ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡಿ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ನಾನು ಆವಾಗಲೇ ಹೇಳಿದ್ದೆ ನಿಮಗೆ. ರೈಟ್. ಸೊ ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಯಿತು, ಅದ ನಂತರ ಮಾರ್ಕೆಟ್ ಏನಾದರೂ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಟ್ ನಾವಿಲ್ಲಿ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ನಾವು ಲೆಸ್ ಇಡಬೇಕಾಗುತ್ತೆ. ದ್ಯಾಟ್ ಮೀನ್ಸ್ ಇಲ್ಲಿ ಏನು ನಾವು ಪ್ಲ್ಯಾನ್ ಮಾಡಿದ್ವಿ ಅಥವಾ ನಾವು ಮೊನ್ನೆ ದಿವಸ ಏನು ಪ್ಲ್ಯಾನ್ ಮಾಡಿದ್ವಿ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಯಾಕಂದರೆ ಆಲ್ರೆಡಿ ಮಾರ್ಕೆಟ್ ಹೋಗಿ ಆಗಿದೆ. ರೈಟ್. ಸೊ ಇಲ್ಲಿ ನಾವು ಪ್ಲ್ಯಾನ್ ಮಾಡಿದ್ರೆ ಸುಮ್ಮನೆ ಕೈ ಸುಟ್ಕೊಳ್ತೀವಿ. ಬಟ್ ಈಗ ಇಫ್ ಇನ್ ಕೇಸ್ ಅಪ್ ಸೈಡಲ್ಲಿ ಹೋದರೆ, ದಟ್ ಮೀನ್ಸ್ ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ಏನಾದರೂ ಸೈಡ್ ವೇಸ್ ಆಗಿ ಇಫ್ ಇನ್ ಕೇಸ್ ಏನಾದರೂ ಇಲ್ಲಿಂದ ಬ್ರೇಕ್ಔಟ್ ಆಯಿತು, ಅಥವಾ ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಯಿತು ಆ್ಯಂಡ್ ಅಲ್ಲಿ ಮಾರ್ಕೆಟ್ ರೇಂಜ್ ಮಾಡಿ ಏನಾದರೂ ಅಪ್ ಸೈಡಲ್ಲಿ ಬ್ರೇಕ್ಔಟ್ ಆಯಿತು ಅಂದರೆ ಮಾರ್ಕೆಟ್ ಇಲ್ಲಿಂದ ರಿಕವರಿ ಆಗೋ ಚಾನ್ಸಸ್ ತುಂಬಾ ಉಂಟು. ಮಾರ್ಕೆಟ್ ಇಲ್ಲಿಂದ ಅಪ್ ಸೈಡ್ ಹೋಗೋ ಚಾನ್ಸಸ್ ತುಂಬಾ ಉಂಟು. ಸೊ ಅದಕ್ಕೆ ಸ್ವಲ್ಪ ಎಜ್ಜಿಗೆ ನಾನು ಹೇಳ್ತಾ ಇಲ್ಲ ಪೊಸಿಷನ್ ಸೈಜಿಂಗ್ ಹಾಗೆ ನೀವು ಮನಿ ಮ್ಯಾನೇಜ್ಮೆಂಟ್ನ ರೂಲ್ಸ್ನ ಬ್ರೇಕ್ ಮಾಡಿ ಟ್ರೇಡ್ ಮಾಡಿ ಅಂತ ಜಸ್ಟ್ ನಾನು ಹೇಳ್ತಾ ಇಲ್ಲ. ಇಫ್ ಇನ್ ಕೇಸ್ ನೀವು ನಾರ್ಮಲ್ ಕ್ವಾಂಟಿಟಿ 5 ಲಾಟಲ್ಲಿ ಪ್ಲ್ಯಾನ್ ಮಾಡೋದಾದರೆ ಸ್ವಲ್ಪ 6 ಲಾಟಲ್ಲಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಯಾಕಂದರೆ ಮಾರ್ಕೆಟ್ ಒಂದೊಳ್ಳೆ ಸೆಲ್ ಆಫ್ ಬಂದಿದೆ. ಇಫ್ ಇನ್ ಕೇಸ್ ಅಪ್ ಸೈಡ್ ಹೋದರೆ ಇಲ್ಲಿಂದ ಮಾರ್ಕೆಟ್ ಒಂದೊಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಉಂಟು. ಯಾಕಂದರೆ ಮಾರ್ಕೆಟಲ್ಲಿ ಅಷ್ಟೊಂದು ಪುಲ್ ಬ್ಯಾಕ್ ಬರ್ತಾ ಇಲ್ಲ. ಪ್ರೀವಿಯಸ್ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ಒಂದು ಸೆಲ್ ಆಫ್ ಬಂತು ಆ್ಯಂಡ್ ಮಾರ್ಕೆಟು ದಟ್ ಮೀನ್ಸ್ 3:30 ಆಗೋಷ್ಟರಲ್ಲಿ ಮಾರ್ಕೆಟು ಏನು ಸೆಲ್ ಆಫ್ ಬಂದಿದೆ ಅದರ ಮುಕ್ಕಾಲು ಭಾಗಷ್ಟು ಕವರ್ ಮಾಡ್ತಿದ್ರು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅಷ್ಟೊಂದು ಪುಲ್ ಬ್ಯಾಕ್ ಬರ್ತಾ ಇಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಉಂಟು. ಸೊ ಅದೇ ನಾನು ಕನ್ಸರ್ನ್. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಹೋದರೆ ಅಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಚಾನ್ಸ್ ಆಗೋ ಉಂಟು. ದಟ್ ಮೀನ್ಸ್ ಯಾವಾಗಂದರೆ ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು, ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು, ಅಲ್ಲಿ ಒಂದು ಹಾಫ್ ಆನ್ ಅವರ್ 1 ಅವರ್ ಹೋಲ್ಡ್ ಮಾಡಬೇಕು. ರೈಟ್. ಹಾಫ್ ಆನ್ ಅವರ್ 1 ಅವರ್ ಹೋಲ್ಡ್ ಬೇಕು ಆ ಲೆವೆಲ್ನೇ. ಆವಾಗ ನಮ್ಗೆ ಅರ್ಥ ಆಗ್ತಾರೆ ಎಸ್ ಆ ರೇಂಜನ್ನೇ ಮಾರ್ಕೆಟು
ದಟ್ ಮೀನ್ಸ್ ರೆಕ್ಸ್ಪೆಕ್ಟ್ ಮಾಡ್ತಾ ಉಂಟು, ಆ ರೇಂಜಿನ ಮಾರ್ಕೆಟು ಅಪ್ಸೈಡ್ ಹೋಗೋ ಚಾನ್ಸಸ್ ಉಂಟು. ಆವಾಗ ಇಫ್ ಇನ್ ಕೇಸ್ ನಾವು ಅಲ್ಲಿ ಪ್ಲ್ಯಾನ್ ಮಾಡಿದರೆ ಒಂದೊಳ್ಳೆ ಮೊಮೆಂಟಮ್ ಸಿಗೋ ಚಾನ್ಸಸ್ ಇರ್ತಾರೆ. ಇಫ್ ಇನ್ ಕೇಸ್ ಮಾರ್ಕೆಟು ಇಲ್ಲಿ ಗ್ಯಾಪ್ ಓಪನ್ ಆಯಿತು ಅಥವಾ ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಡೌನ್ ಓಪನ್ ಆಯಿತು, ಅಲ್ಲಿಂದ ಮಾರ್ಕೆಟ್ ರೇಂಜ್ ಮಾಡ್ತು ಇಫ್ ಇನ್ ಕೇಸ್ ಇಲ್ಲಿಂದ ಡೌನ್ ಸೈಡ್ ಬ್ರೇಕ್ ಡೌನ್ ಆದರೂ ಕೂಡ ನಾವು ಪ್ಲ್ಯಾನ್ ಮಾಡ್ಬೋದು. ಬಟ್ ಕ್ವಾಂಟಿಟೀಸ್ ತುಂಬಾ ಲೆಸ್ ಇಡಬೇಕಾಗುತ್ತೆ, ಬಿಕಾಸ್ ಸೆಲರ್ಸ್ ಇದು ಆಲ್ರೆಡಿ ಹೊಟ್ಟೆ ತುಂಬು ಆಗಿದೆ. ಮಾರ್ಕೆಟ್ ಎಲ್ಲಿಂದ ಬರ್ತಾ ಇದೆ ನೋಡಿ, 54,400. ಮಾರ್ಕೆಟ್ ಇವತ್ತುಂಟು 51,000, ದಟ್ ಮೀನ್ಸ್ ನಿಯರ್ ಟು 52,000. ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿಂದ 2,400 ಪಾಯಿಂಟ್ ಆಲ್ರೆಡಿ ಫಾಲ್ ಆಗಿದೆ, ರೈಟ್. ಸೊ ಆಲ್ರೆಡಿ ಅವರಿಗೆ ಒಂದು ಪ್ರಾಫಿಟ್ ಆಗಿದೆ. ಸೊ ಮಾರ್ಕೆಟ್ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಕೊಡ್ತಾನೆ, ಒಂದು ದಟ್ ಮೀನ್ಸ್ 1% ಪುಲ್ ಬ್ಯಾಕ್ ಕೂಡ ಕೊಡ್ಬೋದು, ಬಿಕಾಸ್ ಅಷ್ಟೊಂದು ಮೇಜರ್ ಪುಲ್ ಬ್ಯಾಕ್ ಬಂದಿಲ್ಲ. ಫುಲ್ ಬ್ಯಾಕ್ ಕೊಟ್ಟು ಇಫ್ ಇನ್ ಕೇಸ್ ಏನಾದರೂ ರಿವರ್ಸ್ ಆದರೆ ಆವಾಗ ನಾವು ಡೌನ್ ಸೈಡಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸ್ವಲ್ಪ ಎಡ್ಜ್ ಪ್ರಕಾರ ಇವತ್ತು ಹೇಗೆ ನಾವು ಅಪ್ ಸೈಡಲ್ಲಿ ಪ್ಲ್ಯಾನ್ ಮಾಡ್ತೀವಿ ಹಾಗೆ ಸ್ವಲ್ಪ ನಾನು ಇಲ್ಲಿ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡೋದು ನನ್ನ ಪ್ರಕಾರ ಬೆಟರ್ ಅಂತ. ಫೈನ್. ಇಫ್ ಇನ್ ಕೇಸ್ ನಿಮಗೆ ನಿಫ್ಟಿ ಅನಾಲಿಸಿಸ್ ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಫೈನ್. ಆ್ಯಂಡ್ ಒಂದು ವಿಷಯ ಯಾವತ್ತಿದ್ರು ನೆನ್ಪಿಟ್ಕೊಳ್ಳಿ, ಮನಿ ಮ್ಯಾನೇಜ್ಮೆಂಟ್ ಪೊಸಿಷನ್ ಸೈಜಿಂಗ್ ಪ್ರಕಾರ ನೀವು ಪ್ರಾಫಿಟೇಬಲ್ ಆಗಲಿಕ್ಕಾಗೋದು ಟ್ರೇಡಿಂಗಲ್ಲಿ ಅಥವಾ ಯಾವುದೇ ನೀವು ಬಿಸ್ನೆಸ್ಸಲ್ಲಿ. ಇಫ್ ಇನ್ ಕೇಸ್ ನಿಮ್ಮದು ಮನಿ ಮ್ಯಾನೇಜ್ಮೆಂಟ್ ಇಲ್ಲ, ಅಂದರೆ ಪ್ರಾಫಿಟ್ ಕರೆಕ್ಟಾಗಿ ನೀವು ಶೇರ್ ಮಾಡಲ್ಲ ಎಲ್ಲಾದ್ರೂ ಇದರಲ್ಲೂ, ಸೊ ಆ ಕಾನ್ಸೆಪ್ಟ್ನೆಲ್ಲ ನೀವು ಯಾವ ತನಕ ಫಾಲೋ ಮಾಡಿಲ್ಲ ಆವ ತನಕ ನಿಮ್ಮ ಕೈಯಲ್ಲಿ ಪ್ರಾಫಿಟ್ ಬರಲ್ಲ, ಅಂದರೆ ಇನ್ ಹ್ಯಾಂಡ್ ಬರಲ್ಲ. ಇದು ಸ್ಕ್ರೀನಲ್ಲಿ ತೋರ್ತಾ ಇರ್ತಾರೆ, ಬಟ್ ಇನ್ ಹ್ಯಾಂಡಲ್ಲಿ ನಿಮಗೆ ಪ್ರಾಫಿಟ್ ತೋರಲ್ಲ. ಫೈನ್. ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂದರೆ ಜಸ್ಟ್ ಫಾಲೋ ಮಾಡಿ ನಿಮ್ಮ ರೂಲ್ಸ್ನ, ನಿಮ್ಮ ಅನಾಲಿಸಿಸ್ನ ಫಾಲೋ ಮಾಡಿ, ಟ್ರೆಂಡ್ನ ಫಾಲೋ ಮಾಡಿ, ಆವಾಗ ನಿಮ್ಗೆ ಅರ್ಥ ಆಗ್ತಾರೆ. ಆ್ಯಂಡ್ ಮಾರ್ಕೆಟಿದ್ದು ಸೈಕಾಲಜಿ ಅರ್ಥ ಮಾಡ್ಕೊಳ್ಳಿ, ಆವಾಗ ನಿಮಗೆ ಇನ್ ಡೀಟೇಲ್ಸಲ್ಲಿ ಮಾರ್ಕೆಟ್ ಬಗ್ಗೆ ಕ್ಲಿಯರ್ ಆಗ್ತಾರೆ. ಫೈನ್. ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ ಆ್ಯಂಡ್ ಹ್ಯಾವ್ ಅ ಗ್ರೇಟ್ಫುಲ್ ಡೇ.